ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತಿನ ದಿನ ನಾವು ಎಸ್ ಎ ಲ್ಯಾಬ್ನ ಎಕ್ಸ್ಪೆರಿಮೆಂಟ್ ನಂಬರ್ 15ನ ಮಾಡೋಣ. ಸೊ ಎಕ್ಸ್ಪೆರಿಮೆಂಟ್ ನಂಬರ್ 15 ಏನು ಹೇಳ್ತಪ್ಪ ಅಂತಂದರೆ, ಕಲೆಕ್ಟ್ ದ ಕರೆಕ್ಟ್ ಈಲ್ಡ್ ಆಫ್ ಎ ಕ್ರಾಪ್ ಫ್ರಮ್ 50 ಡಿಫ್ರೆಂಟ್ ಪರ್ಸನ್ಸ್. ಅಂದರೆ ನಿಮ್ಗೆ ಇಷ್ಟ ಬಂದಂಗೆ ಪ್ರಾಬ್ಲಮ್ನ ಸ್ಟೇಟ್ಮೆಂಟ್ ನಾವು ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು ಅಕಾರ್ಡಿಂಗ್ ಟು ಪ್ರಿಯಾರಿಟೀಸ್ ಆಫ್ ದಿ ಟ್ಯೂಟರ್. ಸೊ ಇನ್ ಯುವರ್ ಲೊಕ್ಯಾಲಿಟಿ ಆ್ಯಂಡ್ ಡಿಟರ್ಮೈನ್ ಮೀನ್ ಡಿವಿಯೇಷನ್. ನೋಡಿ, ನಮ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೇನ್ ಯಾವುದು, ಮೀನ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಕ್ವಾರ್ಟೈಲ್ ಡಿವಿಯೇಷನ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ಆ್ಯಂಡ್ ಬ್ರೀಫ್ ಯುವರ್ ಇನ್ಫರೆನ್ಸ್ ವಿತ್ ಲೆಸ್ ದೆನ್ 30 ವರ್ಡ್ಸ್ ಅಂತ ಇದೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೇಯ್ನಾಗಿ ಏನಪ್ಪ ಅಂದರೆ ಮೀನ್ ಡಿವಿಯೇಷನ್ ಮತ್ತು ಕ್ವಾರ್ಟೈಲ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಸೊ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ, ಆ್ಯಸ್ ಇಟ್ ಈಸ್ ನಾವೆಲ್ಲ ಮುಂಚೆ ಎಕ್ಸ್ಪೆರಿಮೆಂಟಲ್ಲಿ ಮಾಡಿದ್ದೀರಿ, ಅದೇ ಥರ ಏನು ಮಾಡಿ ಅಂತಂದರೆ, ಸ್ವಲ್ಪ ಸೀರಿಯಲ್ ನಂಬರು, ಸ್ಟೂಡೆಂಟ್ಸು, ಮಾರ್ಕ್ಸ್ ಒಪ್ಟನ್ನು ಜನ್ರೇಟ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಅಂತಂದರೆ, ನೋಡಿ, ನಾನು ಆಲ್ರೆಡಿ 50 ಸ್ಟೂಡೆಂಟ್ಸ್ ಜನ್ರೇಟ್ ಮಾಡಿದ್ದೀನಿ. ಈಗ ಮಾರ್ಕ್ಸ್ನ ಜನ್ರೇಟ್ ಮಾಡ್ತೀನಿ. ನಿಮಗೆಲ್ಲ ಮಾರ್ಕ್ಸ್ ಜನ್ರೇಟ್ ಮಾಡೋದು ಬರುತ್ತೆ ಯಾವ ಥರ ಅಂತೇಳಿ. ಇಟ್ ಈಸ್ ಎ ವೆರಿ ಸಿಂಪಲ್ ಟ್ರಿಕ್ ಅಲ್ವಾ? ಯಾವ ಥರಪ್ಪ ಅಂತಂದರೆ, ಈಗ ಕೊಟ್ಟು ಹೊಡೆದ್ಬಿಟ್ಟು ರ್ಯಾಂಡಮ್ ನಂಬರ್ನ ಜನ್ರೇಟ್ ಮಾಡೋಣ. ರ್ಯಾಂಡಮ್ ಬಿಟ್ವೀನ್ ನಂಬರ್ ಕ್ಲಿಕ್ ಮಾಡಿ 1 to 100. ಸೊ ಈ 100ನ ಅಂದರೆ 1ರಿಂದ 100 ಜನ್ರೇಟ್ ಮಾಡ್ತಾಯಿದ್ದೀನಿ. ಡ್ರ್ಯಾಗ್ ಮಾಡಿ ಕಡೆವರೆಗೂ. ಸೊ ಈಗ ರ್ಯಾಂಡಮ್ ನಂಬರ್ ಜನ್ರೇಟ್ ಆಗಿದೆ. ಓಕೆ, ಈಗ ನಿಮಗೆ ಫಸ್ಟು ಆಲ್ರೆಡಿ ನಿಮಗೆ ಮೀನ್ ಅಂದರೆ ಗೊತ್ತು. ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ ಮೀನ್ ಯಾವ ಥರ ಇರುತ್ತೆ ಅಂತೇಳಿ. So for example, I will calculate mean now. Mean value calculate ಮಾಡ್ತೀನಿ. ಸೊ ಮೀನ್ ವ್ಯಾಲ್ಯೂ ನಿಮಗೆಲ್ಲ ಗೊತ್ತೇ ಇದೆ. ಈಕ್ವಲ್ ಟು ಹೊಡೆದ್ಬಿಟ್ಟು ಆವರೇಜ್ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಈ ಮಾರ್ಕ್ಸ್ ಒಪ್ಟೈನ್ನ ನೀವು ಡ್ರ್ಯಾಗ್ ಮಾಡಿದ್ರೆ, ಸೊ ಕ್ಲೋಸ್ ದ ಬ್ರ್ಯಾಕೆಟ್, ನಿಮ್ಗೆ ಏನು ಬರುತ್ತೆ, ಮೀನ್ ವ್ಯಾಲ್ಯೂ ಬರುತ್ತೆ. ಓಕೆನಾ? ಸೊ ಈಗ ನನ್ನ ಮೀನ್ ವ್ಯಾಲ್ಯೂ ಬಂತು. ಈಗ ನಾನೇನು ಕ್ಯಾಲ್ಕುಲೇಟ್ ಮಾಡಬೇಕು, ನಿಮಗೆಲ್ಲ ಗೊತ್ತೇ ಇರುತ್ತೆ ಮೀನ್ ವ್ಯಾಲ್ಯೂ ಯಾವ ರೀತಿ ಅಂತೇಳಿ. ಬಟ್ ಮ್ಯಾನ್ಯುಯಲ್ ಕೂಡ ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು ಇದನ್ನ. ಸೊ ಹಾಗಾದರೆ ಮ್ಯಾನ್ಯುವಲ್ ಆಗಿ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ನಮಗೆಲ್ಲ ಗೊತ್ತು. ನೋಡಿ, ಮ್ಯಾನ್ಯುವಲ್ ಆಗಿ ಮಾಡಬೇಕು ಅಂತಂದರೆ ಟೋಟಲ್ ನಂಬರ್ ಆಫ್ ಇರುವಂಥ ಸಮ್ ಮಾಡಬೇಕು. ಸಮ್ ಆಫ್ ಆಲ್ ವ್ಯಾಲ್ಯೂಸ್. ಸಮ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದೆ ನಿಮಗೆ. ಈಕ್ವಲ್ಸ್ ಹೊಡೆದು ಸಮ್ ಅಂತ ಹೊಡೆದು ಕ್ಲಿಕ್ ಮಾಡಿ, ಇಲ್ಲಿಂದ ಡ್ರ್ಯಾಗ್ ಮಾಡಿ, ಕ್ಲೋಸ್ ದ ಬ್ರ್ಯಾಕೆಟ್, ಎಂಟರ್. ಸೊ ಇದು ನಮಗಿರುವಂಥ ಸಮ್. ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ. ಸಮ್ ಆಫ್ ಆಲ್ ಬರೀ ಒಂದೇ ಸೀರೀಸ್ ತೊಗೊಂಡಿದೆ. ಆ್ಯಕ್ಚುಲಿ ನಾವು ಸೀರೀಸ್ನ ಕಂಪ್ಲೀಟಾಗಿ ಕನ್ಸಿಡರ್ ಮಾಡಬೇಕು. ಓಕೆ, ಲೆಟ್ ಮೀ ಡ್ರ್ಯಾಗ್ ದಿಸ್ ಒನ್ಸ್ ಅಗೇನ್. ಸೊ ಆಯಿತು. ಎಸ್, ಇದು ಟೋಟಲ್ ಸಮ್ ಆದರೆ ನಂಬರ್ ಆಫ್ ಸ್ಯಾಂಪಲ್ಸ್ ಎಷ್ಟು ನಾವು ತೊಗೊಂಡಿರೋದು 50. ಆದರೆ ಆವ್ರೇಜ್ ಯಾವ ರೀತಿ ಅಥವಾ ಮೀನ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಈಸ್ ಈಕ್ವಲ್ ಟು ಹೊಡೆದು ಸಮ್ ಆಫ್ ದಿ ವ್ಯಾಲ್ಯೂಸ್ ಡಿವೈಡೆಡ್ ಬೈ ಸ್ಯಾಂಪಲ್ಸ ಮಾಡ್ತೀರಾ ಅಲ್ವಾ? ಸೊ ಹೋಪ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದ್ಯಾಟ್ ಇಲ್ಲಿ ನಾವು ಕಂಡುಹಿಡಿದಿರುವಂತಹ ಫಾರ್ಮುಲಾದಲ್ಲಿ ಕಂಡುಹಿಡಿದಿರುವಂತಹ ಆವ್ರೇಜು ಮತ್ತು ನಾವು ಕಂಡುಹಿಡಿದಿರುವಂತಹ ಮ್ಯಾನ್ಯುವಲ್ ಆವ್ರೇಜು ಎರಡು ಸೇಮ್ ಇದೆ. ಓಕೆನಾ? ಇದೇ ಜಸ್ಟ್ ಇದೇನಕ್ಕಪ್ಪ ಅಂದರೆ ನಾವು ಆವ್ರೇಜ್ನ ಎರಡು ರೀತಿ ಕಂಡುಹಿಡಿಯೋದು ಅಂತ ನಾವು ತೋರಿಸಿರೋದು ಅಷ್ಟೇ. ಇದನ್ನು ಸೈಡಿಗೆ ತೊಗೊಳ್ಳೋಣ. ಓಕೆ, ಈಗ ನಾವೇನು ಮಾಡಬೇಕಪ್ಪ ಅಂದರೆ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡಿವಿಯೇಷನ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೋಡಿ, ಒಂದು ಡಿವಿಯೇಷನ್ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಈಗ ಜಸ್ಟ್ ಒಂದು ನಮ್ಮ ರಾಜ್ಯದಲ್ಲಿ ಮಳೆ ಆಗಬೇಕಾಗಿರೋದು ನಮ್ಮ ಎಸ್ಟಿಮೇಷನ್. ಫಾರ್ ಎಕ್ಸಾಂಪಲ್ ಎಸ್ಟಿಮೇಷನ್ನು ನಮಗೆ ಒಂದು 100 mm ಇರಬೇಕು. ಓಕೆನಾ? ಬಟ್ ನಮಗೆ ಕರ್ನಾಟಕದಲ್ಲಿ ಆಗುವಂತಹ ಮಳೆ ಎಷ್ಟಪ್ಪ ಅಂತಂದರೆ ಒಂದು 80 mm ಆಯಿತು ಅಂತ ಇಟ್ಕೊಳ್ಳಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಮಗೆ ಮಳೆ ಆಗಬೇಕಾಗಿರೋದು ಎಷ್ಟಿತ್ತು, 100 mm. ಬಟ್ ಆಗಿರೋದಿಷ್ಟು 80 mm. ಆದರೆ ಡಿಫ್ರೆನ್ಸ್ ಎಷ್ಟು,
ನಾವು ಅಂದ್ಕೊಂಡಿದ್ದು ಕನ್ಸಿಡರ್ ಮಾಡಿರುವಂಥ ವ್ಯಾಲ್ಯೂ ಎಷ್ಟು 100 mm, ಬಟ್ ಆ್ಯಕ್ಚುಲಿ ಆಗಿದ್ದಷ್ಟು 80 mm. ಇವೆರಡೂ ನಡುವೆ ಇರುವಂತಹ ಡಿಫ್ರೆನ್ಸ್ ಎಷ್ಟಾಯಿತು ನಮಗೆ 20 mm ಆಯಿತು. ಕರೆಕ್ಟಾ? ಎಷ್ಟಾಯಿತು? 20 mm ಆಯಿತು. That 20 mm is called as deviation. So hope you understood. ಸೊ ಈ 20 mm ನಾವೇನು ಕರಿತೀರಿ? ಡಿವಿಯೇಷನ್ ಅಂತ ಕರಿತೀವಿ. ಹಾಗಾದರೆ ಇಲ್ಲೂ ಕೂಡ ಅಷ್ಟೇ ನಾವು ಒಂದು ಆವ್ರೇಜ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀರಿ. ಅಂದರೆ ಈ ಮಾರ್ಕ್ಸ್ ಒಬ್ಟೆಂಟಿಗೆ ಆ ಆವ್ರೇಜ್ ವ್ಯಾಲ್ಯೂ ಮತ್ತು ಇದಕ್ಕಿರುವಂತಹ ಡಿಫ್ರೆನ್ಸ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀರಿ, ದಟ್ ಈಸ್ ಕಾಲ್ಡ್ ಆ್ಯಸ್ ಡಿವಿಯೇಷನ್. ಓಕೆನಾ? ಓಕೆ, ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು, ಇದು ರಿಕ್ವೈರ್ಮೆಂಟ್ ಇಲ್ಲ, ಜಸ್ಟ್ ರೀಡ್ ದಿಸ್ ಒನ್. ಓಕೆ, ನಾನು ಈಗೇನು ಮಾಡೋಣ? ಡಿವಿಯೇಷನ್ ಮಾಡೋಣ. ಡಿವಿಯೇಷನ್. ಓಕೆ, ಸೂಪರ್. ಸೊ ಡಿವಿಯೇಷನ್ಗೆ ಏನು ಮಾಡಬೇಕಾದ್ರೆ ನಾನು ಈಗ ಡಿವಿಯೇಷನ್ಗೆ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿರುವಂತಹ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹಾಕ್ಕೊಳ್ಳಿ ದಿಸ್ ಮಾರ್ಕ್ಸ್ ಒಬ್ಟೈನ್ಡ್ ಮೈನಸ್ ದಿಸ್ ಆವ್ರೇಜ್ ವ್ಯಾಲ್ಯೂ. ಓಕೆನಾ? ನೀವು ಬೇಕಾದರೆ ಇದನ್ನೇನು ಮಾಡಿ ಲಾಕ್ ಮಾಡಿ. ಸೊ ಈ ವ್ಯಾಲ್ಯೂ ಲಾಕ್ ಮಾಡಿದ್ದೀನಿ, ಆ ವ್ಯಾಲ್ಯೂನ ಈ ಮೀನ್ ವ್ಯಾಲ್ಯೂ ಲಾಕ್ ಮಾಡಿದ್ದೀನಿ. ಯಾವ ರೀತಿ ಲಾಕ್ ಮಾಡೋದು? ನೀವು ಜಸ್ಟ್ F4 ಹೊಡೆಯೋದ್ರಿಂದ ಆ ವ್ಯಾಲ್ಯೂ ನಮಗೆ ಲಾಕ್ ಆಗುತ್ತೆ. ಓಕೆನಾ? ಕಂಟ್ರೋಲ್ ಸೆಟ್. ಸೊ ಈಗ ನನಗೆ ಅಬ್ಸರ್ವ್ ಮಾಡ್ಬೋದು, ಈ 85 ಮೈನಸ್ ದಿಸ್ ಮೀನ್ ವ್ಯಾಲ್ಯೂ 45.42 ಎಷ್ಟು ಬರ್ತಾ ಇದೆ? 39.58 ಬರ್ತಾ ಇದೆ. ಸೊ ನೀವು ಇದನ್ನು ಡ್ರ್ಯಾಗ್ ಮಾಡಿದ್ದೆ ಆದರೆ ಯು ಕ್ಯಾನ್ ಸಿ ದಟ್ ಕ್ಲಿಯರ್ಲಿ. ಏನು ಅಬ್ಸರ್ವ್ ಮಾಡ್ಬೋದಪ್ಪ ಅಂತಂದರೆ, ಅಬ್ಸರ್ವ್ ಹಿಯರ್, ಜಸ್ಟ್ ಮೇಕ್ ಇಟ್ ಬೋಲ್ಡ್. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಏನಿದು ತೋರಿಸ್ತಾ ಇದೆ? 70 ಮೈನಸ್ ಮೀನ್ ವ್ಯಾಲ್ಯೂ. ಕರೆಕ್ಟಾಗಿ ನೋಡಿ, ಈ 70ಗೆ 49.1 ತೆಗೆದರೆ 20.9. ಅದೇ ರೀತಿ 68ಗೆ ತೆಗೆದರೆ ನಿಮಗೆ 18. 23 ತೆಗೆದರೆ ನಿಮ್ಗೆ ಏನು ಬರ್ತಾಯಿದೆ? ನೆಗೆಟಿವ್ ವ್ಯಾಲ್ಯೂ ಬರ್ತಾಯಿದೆ. ಬಟ್ ನೆನಪಿಟ್ಕೊಳ್ಳಿ, ಡಿವಿಯೇಷನ್ ಮಾಡಿದಾಗ ಜಸ್ಟ್ ನಾವು ಅಬ್ಸರ್ವ್ ಮಾಡೋದು ಡಿಫ್ರೆನ್ಸ್ ಮಾತ್ರ. ಈ ನೆಗೆಟಿವ್ ವ್ಯಾಲ್ಯೂಸ್ನ ಇಗ್ನೋರ್ ಮಾಡಬೇಕು. ಸೊ ನೆಗೆಟಿವ್ ವ್ಯಾಲ್ಯೂಸ್ನ ಇಗ್ನೋರ್ ಮಾಡಬೇಕು ಅಂದರೆ ನಾವು ಇದ್ರ ಏನು ವ್ಯಾಲ್ಯೂಸ್ ತೊಗೊಳಂದರೆ ಆಬ್ಸಲ್ಯೂಟ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡೋಣ. ಏನು ಮಾಡೋಣ? ಲೆಟ್ ಅಸ್ ಟೇಕ್ absolute values of this one. How to take this one? That is absolute deviation. So absolute deviation calculate ಮಾಡೀಗ. absolute deviation ಮಾಡೋಕ್ಕೆ ವೆರಿ ಸಿಂಪಲ್. ನಮಗೆ ಫಾರ್ಮುಲಾ ಇದೆ, ಈಸ್ ಈಕ್ವಲ್ ಟು ABS ಅಂತ ಹೊಡೆದ್ರೆ ದಿಸ್ ಇಸ್ absolute value of this one. ಓಕೆನಾ? ಸೊ ಈಗ ನಮಗೆ ಬಂತು. ಇದೇ ರೀತಿ ನಾನು ಡ್ರ್ಯಾಗ್ ಮಾಡಿದ್ರೆ ಸೊ ಈಗ ನೀವು ಅಬ್ಸರ್ವ್ ಮಾಡ್ಬೋದು, ನನಗೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇದೆ, ಬಟ್ ಇದೇನಾಗಿ ಕನ್ವರ್ಟ್ ಆಗಿದೆ? ಪಾಸಿಟಿವ್ ವ್ಯಾಲ್ಯೂ ಕನ್ವರ್ಟ್ ಆಗಿದೆ. ಸೊ ಎಲ್ಲ ಅಬ್ಸರ್ವ್ ಮಾಡ್ಬೋದು, ನಿಮ್ಗೆ ಏನೇನು ನೆಗೆಟಿವ್ ವ್ಯಾಲ್ಯೂಸ್ ಬಂದಿತ್ತು ಅವೆಲ್ಲ ಪಾಸಿಟಿವ್ ವ್ಯಾಲ್ಯೂಗೆ ಕನ್ವರ್ಟ್ ಆಗಿದೆ. ಕರೆಕ್ಟಾ? ದಟ್ ಮೀನ್ಸ್ ವಾಟ್ ವಿ ಹ್ಯಾವ್ ಟೇಕನ್ ಆಬ್ಸಲ್ಯೂಟ್ ನಂಬರ್ಸ್. ಅಂದರೆ ನಾವು ಜಸ್ಟ್ ನೆಗೆಟಿವ್ ವ್ಯಾಲ್ಯೂಸ್ನ ಇಗ್ನೋರ್ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ? ಆ ವ್ಯಾಲ್ಯೂಸ್ನ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆನಾ? ಓಕೆ, ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಏನೆಲ್ಲ ಬಂತು? ಡಿವಿಯೇಷನ್ ಬಂತು. ಆ ಡಿವಿಯೇಷನ್ ವ್ಯಾಲ್ಯೂಗೆ ಏನು ಮಾಡಿದ್ದೀವಿ ನಾವೀಗ? ಆಬ್ಸಲ್ಯೂಟ್ ಡಿವಿಯೇಷನ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್. ಹಂಗಂದರೆ ಏನು? ನಮಗಿರುವಂತಹ ಆಬ್ಸಲ್ಯೂಟ್ ಡಿವಿಯೇಷನ್ಗೆ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅರ್ಥ. ಓಕೆನಾ? ದಟ್ ಮೀನ್ಸ್ ವಾಟ್? ವೆರಿ ಸಿಂಪಲ್. ಲೆಟ್ ಅಸ್ ಟೇಕ್ ಸಮ್ ಆಫ್ ಆಲ್ ದಿಸ್ ಸ್ಯಾಂಪಲ್ಸ್. ಸಮ್ ಆಫ್ ಆಲ್ ಡಿವಿಯೇಷನ್ ಅಂದರೆ ಈಸ್ ಈಕ್ವಲ್ ಟು ಹೊಡೆದು ಇಲ್ಲಿರುವಂತಹ ಸಮ್, ನೀವೇನು ಡಿವಿಯೇಷನ್ ಮಾಡಿದಿರಲ್ಲ, ಈ ಡಿವಿಯೇಷನ್ನ ಸಮ್ ಮಾಡ್ಕೊಳ್ಳೋಣ. ಸಾರಿ, ಕರೆಕ್ಟಾಗಿ ಸೆಲೆಕ್ಟ್ ಆಗಿಲ್ಲ, ಬ್ಯಾಕ್ ಹೊಡೀರಿ. ಈಸ್ ಈಕ್ವಲ್ ಟು ಹಾಕ್ಕೊಳ್ಳಿ.
ಸಮ್ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಟೇಕ್ ದ ರೇಂಜ್. ಸೊ ರೇಂಜ್ ಸೆಲೆಕ್ಟ್ ಮಾಡಿದೆ. So close the bracket, set. Sorry for this. So some value, take the range. Okay, close the bracket, enter. ಈಗ ನನಗೆ ಸಮ್ ಆಫ್ ಆಲ್ ಡಿವಿಯೇಷನ್ ಬಂದಿದೆ, ಓಕೆನಾ. ಬಟ್ ನನಗಿರುವಂತಹ ಸ್ಯಾಂಪಲ್ಸ್ ಎಷ್ಟು, ತೊಗೊಂಡಿರುವಂಥ ವ್ಯಾಲ್ಯೂಸ್ ಎಷ್ಟು, ನಂದು 50 ಆಗಿರೋದ್ರಿಂದ ಈಗ ನಾನು ಏನು ಮಾಡಬೇಕು, ಮೀನ್ ಡಿವಿಯೇಷನ್ ಅಂದರೆ ಇದರ ಮೀನ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದರ ಮೀನ್ ಡಿವಿಯೇಷನ್ ಏನಾಗುತ್ತೆ, ಈಗ ಜಸ್ಟ್ ಈಕ್ವಲ್ಸ್ ಹೊಡಿರಿ, ಸೆಲೆಕ್ಟ್ ದ ಸಮ್ ವ್ಯಾಲ್ಯೂ ಡಿವೈಡೆಡ್ ಬೈ ಸೆಲೆಕ್ಟ್ ದ ಸ್ಯಾಂಪಲ್ಸ್. ಸೊ ದಿಸ್ ಈಸ್ ವಾಟ್ ದ ಮೀನ್ ಡಿವಿಯೇಷನ್, ಓಕೆನಾ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇದು ನಮಗೆ ಮೀನ್ ಡಿವಿಯೇಷನ್ ಅಂತ ಅನಿಸ್ಕೊಳ್ಳುತ್ತೆ. ಇದು ನಮಗೇನಾಯಿತು, ಮೀನ್ ಡಿವಿಯೇಷನ್ ಆಯಿತು. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್ ನಮ್ಗೆ ಯಾವ ರೀತಿಯಾಗಿ ಮೀನ್ ಡಿವಿಯೇಷನ್ ಬಂತು ಅಂತೇಳಿ. ಇದು ನಾವು ಮಾಡಿರುವಂಥದ್ದು ಯಾವ ರೀತಿಯಪ್ಪ ಅಂತಂದರೆ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಮ್ಯಾನ್ಯುಯಲಿ, ಓಕೆನಾ. ಇಲ್ಲ ಸರ್ ನಾವು ಡೈರೆಕ್ಟಾಗಿ ಮಾಡ್ಬೋದು, ಹೆಂಗೆ ಮಾಡ್ಬೋದು, ವೆರಿ ಸಿಂಪಲ್. ಬರೀ ಜಸ್ಟ್ ನೀವು ಕ್ಲಿಕ್ ಮಾಡಿದ್ದೆ ಆದರೆ ಮೀನ್ ಡಿವಿಯೇಷನ್ ಯಾವ ಥರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬರುತ್ತೆ ಅಂದರೆ ಈಕ್ವಲ್ಸ್ ಹೊಡೆದ್ಬಿಟ್ಟು ಯು ಕ್ಯಾನ್ ಹ್ಯಾವ್ ದ ಫಾರ್ಮುಲಾ ಫಾರ್ ದಟ್ ಒನ್. ಮೀನ್ ಡಿವಿಯೇಷನ್, ಆವರೇಜ್ ಡಿವಿಯೇಷನ್. ನೋಡಿ ಇಲ್ಲಿ ಕ್ಲೀನಾಗಿ ಕಾಣಿಸುತ್ತೆ, ABEDEV ಅಂತಿದೆ. ದಟ್ ಮೀನ್ಸ್ ವಾಟ್, ಆವರೇಜ್ ಡಿವಿಯೇಷನ್ ಅಂತ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ನೀವೀಗ ಈ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ, ಮಾರ್ಕ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ದಟ್. ಕ್ಲೋಸ್ ದ ಬ್ರಾಕೆಟ್, ಎಂಟರ್. ಸೊ ಹೋಪ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಒನ್, ದೀಸ್ ಟೂ ವ್ಯಾಲ್ಯೂಸ್ ಆರ್ ಸೇಮ್, ಕರೆಕ್ಟಾ. ಅಂದರೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಇದು ಮ್ಯಾನ್ಯುಯಲ್ ಆಗಿ ಮಾಡಿದ್ದೀರಿ, ಬಟ್ ಇದನ್ನು ನಾವು ಫಾರ್ಮುಲಾ ಹಾಕ್ಬಿಟ್ಟೆ ಮಾಡಿದ್ದೀರಿ. ಯು ಕ್ಯಾನ್ ಸೆಲೆಕ್ಟ್ ಯುವರ್ ಚಾಯ್ಸ್. ನಿಮ್ಗೆ ಇಷ್ಟ ಆಯಿತು ಅಂದರೆ ಫಾರ್ಮುಲಾ ಹಾಕ್ಬಿಟ್ಟು ಮಾಡಿದ್ರೆ ಒಳ್ಳೆಯದು. ಈಗ ನಾವು ನೆಕ್ಸ್ಟ್ಗೆ ಹೋಗೋಣ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅನದರ್ ಟೂ ಥಿಂಗ್ಸ್. ಕ್ವಾರ್ಟೈಲ್ ಡಿವಿಯೇಷನ್ ಮಾಡಬೇಕು. ಆಲ್ರೆಡಿ ನಾವು ಕ್ವಾರ್ಟೈಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಿ ಮುಂಚೆನೇ. ಇಲ್ಲೂ ಕೂಡ ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ. ಈಗ ನನಗೆ ಕ್ವಾರ್ಟೈಲ್ 1 ಮತ್ತು ಕ್ವಾರ್ಟೈಲ್ 3 ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಕ್ವಾರ್ಟೈಲ್ 1 and quartile 2, quartile 3 ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ ಕ್ವಾರ್ಟೈಲ್ 1 ಕ್ವಾರ್ಟೈಲ್ 3 ಯಾವ ಥರ ಮಾಡೋದು ಅಂತೇಳಿ. ಜಸ್ಟ್ ಈಕ್ವಲ್ ಹೊಡೀರಿ, ಕ್ವಾರ್ಟೈಲ್ನ ಸೆಲೆಕ್ಟ್ ಮಾಡಿ, ಕ್ವಾರ್ಟೈಲ್ ಡಾಟ್ ಎಕ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈ ಅಬ್ಸಲ್ಯೂಟ್ ಡಿವಿಯೇಷನ್ ಕ್ವಾರ್ಟೈಲ್ ಬೇಕಾಗಿದೆ. ಸೊ ಕಾಪಿ ಮಾಡಿಕೊಂಡೆ, ಕ್ಲೋಸ್ ದ ಬ್ರಾಕೆಟ್, ಎಂಟರ್. Something went wrong. Okay, so we have to select that which quartile we need. Yes, so equals ಹೊಡೆದು ಕ್ವಾರ್ಟಲ್ನ ಸೆಲೆಕ್ಟ್ ಮಾಡಿ, ಇಲ್ಲಿರುವಂಥ ಆಬ್ಸಲ್ಯೂಟ್ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಅದರಲ್ಲಿ ಯಾವ ಪಾರ್ಟ್ ನನಗೆ ಬೇಕಾಗಿರೋದು, ಐ ನೀಡ್ ದ ಫಸ್ಟ್ ಕ್ವಾರ್ಟಲ್, ಕಾಮ ಹೊಡೆದು 1 ನೋಡಿಬೇಕೀಗ. ಕ್ಲೋಸ್ ಬ್ರಾಕೆಟ್, ಎಂಟರ್. ಸೊ ನನಗೆ ಈಗ ಫಸ್ಟ್ ಕ್ವಾರ್ಟಲ್ ಬಂದಿದೆ. ಸೇಮ್ ಥಿಂಗ್ ಐ ನೀಡ್ ಥರ್ಡ್ ಕ್ವಾರ್ಟಲ್. ಸೊ ಇಲ್ಲಿ ನೀವು ಚೆಕ್ ಮಾಡಿದಾಗ ಎರಡು ಸೇಮ್ ಬರ್ತಾಯಿದೆ. ದಟ್ ಮೀನ್ಸ್ ವಾಟ್ ಐ ಹ್ಯಾವ್ ಟೇಕನ್, ದಿಸ್ ಈಸ್ ಕ್ವಾರ್ಟಲ್ 1 ಆಯಿತು. ಇದು ಕೂಡ ಏನಾಗ್ಬಿಟ್ಟಿದೆ ನನಗೆ, ಐ ಹ್ಯಾವ್ ಟೇಕನ್ ದ ಸೇಮ್ ಥಿಂಗ್ G19 ಇದು ಬಂದುಬಿಟ್ಟಿದೆ, ಬಟ್ 1 ಇದೆ. ಸೊ ಬಟ್ ನಾನೇನು ಮಾಡಬೇಕಾಗಿದೆ ಇಲ್ಲಿ, ಐ ಹ್ಯಾವ್ ಟು ಮೇಕ್ ಇಟ್ ಆ್ಯಸ್ 3. ಸೊ ಇಲ್ಲಿ ನೀವೀಗ ಅಬ್ಸರ್ವ್ ಮಾಡ್ಬೋದು, ನನಗೆ ಫಸ್ಟ್ ಕ್ವಾರ್ಟಲ್ ಮತ್ತು ಥರ್ಡ್ ಕ್ವಾರ್ಟಲ್ ಬಂದಿದೆ ಅಲ್ವಾ. ಸೊ ಮೇಕ್ ಇಟ್ ಬಿಗರ್,
ಇನ್ನೊಂದು ನೆನ್ಪಿಟ್ಕೋಬೇಕು ನಿಮ್ಗೆ ಯಾವಾಗಲೂ ಫಸ್ಟ್ ಕ್ವಾರ್ಟೈಲ್ ಮತ್ತು ಥರ್ಡ್ ಕ್ವಾರ್ಟೈಲ್ ನೋಡಿದಾಗ ಫಸ್ಟ್ ಕ್ವಾರ್ಟೈಲ್ಗಿಂತ ಥರ್ಡ್ ಕ್ವಾರ್ಟೈಲ್ ವ್ಯಾಲ್ಯೂ ಜಾಸ್ತಿ ಇರಬೇಕು. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕ್ವಾರ್ಟೈಲ್ ಡಿವಿಯೇಷನ್. ಕ್ವಾರ್ಟೈಲ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೆ ಏನು ಮಾಡೋದಾಗಾದರೆ ವೆರಿ ಸಿಂಪಲ್, ಇದು ಒಂದು ಫಾರ್ಮುಲಾ ಇದೆ, ವಿ ಹ್ಯಾವ್ ಟು ಫಾಲೋ ದಟ್ ಫಾರ್ಮುಲಾ. ಕ್ವಾರ್ಟೈಲ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಥರ್ಡ್ ಕ್ವಾರ್ಟೈಲ್ ಮೈನಸ್ first quartile divided by 2. So this is what our quartile deviation. So hope you understood. ಅಂದರೆ ಇಲ್ಲಿ ನಮ್ಗೆ ಅರ್ಥ ಆಗುವಂಥದ್ದು ಮೀನ್ ಡಿವಿಯೇಷನ್ ಅಂದರೆ ನಮಗೆ ಡಿವಿಯೇಟ್ ಆಗಿರುವಂತಹ ವ್ಯಾಲ್ಯೂಸು ಎಲ್ಲ ಯಾವ್ದು ಹತ್ತಿರದಲ್ಲಿದ್ದಾವಂತೆ ಅಂತಂದರೆ 28 ಮಾರ್ಕ್ಸ್ಗೆ ಹುಡುಗರ ವ್ಯಾಲ್ಯೂ ಹತ್ತಿರದಲ್ಲಿದೆ. ಅಂದರೆ ನಾನು ಹೇಳಿದೆ ಡಿವಿಯೇಷನ್ ಅಂದರೆ ಏನು, ನಮಗೆ ಆವ್ರೇಜ್ ವ್ಯಾಲ್ಯೂ ಏನಿದೆ ಈ ವ್ಯಾಲ್ಯೂ ಮತ್ತು ಅವ್ರು ತೊಗೊಂಡಿರುವಂತಹ ವ್ಯಾಲ್ಯೂಗೆ ಇರುವಂತಹ ಡಿಫ್ರೆನ್ಸ್. ನಾವು ಅಂದ್ಕೊಂಡಿದ್ದೆಷ್ಟು 43, ಬಟ್ ಆ ಹುಡುಗ ತೆಗೆದಿರೋದೆಷ್ಟು 2. ಆ 2 ಮತ್ತು 43 ಡಿಫ್ರೆನ್ಸ್ ಎಷ್ಟಾಯಿತು 41 ಆಯಿತು. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ಡಿವಿಯೇಷನ್. ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಆ ಹುಡುಗ ಎಷ್ಟು ಡಿವಿಯೇಟ್ ಆಗಿದ್ದಾನೆ ಅಂದರೆ 41 ಮಾರ್ಕ್ಸ್ ಅಷ್ಟು ಡಿವಿಯೇಟ್ ಆಗಿದ್ದಾನೆ ಅಂತ. ಅದೇ ರೀತಿ ಇರುವಂಥ ಕ್ಲಾಸಲ್ಲಿ 50 ಸ್ಟೂಡೆಂಟ್ಸು ಆವ್ರೇಜಾಗಿ ಡಿವಿಯೇಷನ್ ಆಗಿರೋದು ಎಷ್ಟು ಮಾರ್ಕ್ಸ್ಗೆ ಅಂತಂದರೆ ಅವ್ರು ಡಿವಿಯೇಟ್ ಆಗಿರೋದು 28 ಮಾರ್ಕ್ಸ್ಗೆ ಡಿವಿಯೇಟ್ ಆಗಿದ್ದಾರೆ. ಅಂದರೆ ಆವ್ರೇಜಾಗಿ ಕನ್ಸಿಡರ್ ಮಾಡಿದಾಗ ಇಡೀ 50 ಸ್ಟೂಡೆಂಟ್ಸು ಎಷ್ಟು ಮಾರ್ಕ್ಸ್ಗೆ ಡಿವಿಯೇಟ್ ಆಗಿದೆ ಅಂದರೆ 28 ಮಾರ್ಕ್ಸ್ ಅಷ್ಟು ಡಿವಿಯೇಟ್ ಆಗಿದ್ದಾರೆ. ಓಕೆನಾ? ಹಾಗಾದರೆ ಫಸ್ಟ್ ಕ್ವಾರ್ಟೈಲ್ ಮತ್ತು ಸೆಕೆಂಡ್ ಕ್ವಾರ್ಟೈಲ್ ಚೆಕ್ ಮಾಡ್ತೀರಿ. ಫಸ್ಟ್ ಕ್ವಾರ್ಟೈಲ್ 16 ಮಾರ್ಕ್ಸ್ ಇದ್ದರೆ ಅಂದರೆ ಹುಡುಗರು ಒಂದು 25% ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಮಾರ್ಕ್ಸ್ ತೆಗೆದಾರೆ ಅಂದರೆ 16. ಅದೇ 75 ಮಾರ್ಕ್ಸ್ ಹತ್ತಿರ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಹತ್ತಿರ ಇದ್ದಾರೆ ಅಂತಂದರೆ 39ಗೆ, ಅಂದರೆ 75%. ಇವೆರಡಕ್ಕೂ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಅಬ್ಸರ್ವ್ ಮಾಡ್ತಾ ಇರೋದು 31 ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಹೌ ಟು ಕ್ಯಾಲ್ಕುಲೇಟ್ ದ mean deviation and quartile deviation. Okay, hope you understood this one. Thank you very much for watching, and please do practice for your upcoming examination and watch the next experiment. Okay, thank you.